ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು, ಹತ್ತತ್ರ 2 ತಿಂಗಳು ಆಗ್ತಾ ಬಂತು, ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕಾಗಲಿಲ್ಲ. ತುಂಬ ಜನ ಕೇಳ್ತಿದ್ದೀರಾ, ವಾಟ್ಸಪ್ ಮಾಡ್ತಿದ್ದೀರಾ, ಕಾಲ್ ಮಾಡೆಲ್ಲ ಕೇಳ್ತಿದ್ದೀರಾ, ಏನಕ್ಕೆ ವೀಡಿಯೋ ಆಗ್ತಿಲ್ಲ, ಹುಷಾರಿಲ್ವಾ, ಹೇಗೆ, ಏನಕ್ಕೆ ಅಂತ ಹೇಳಿ ತುಂಬ ಜನ ಕೇಳ್ತಿದ್ದೀರಾ. ಏನೂ ಇಲ್ಲ, ಚೆನ್ನಾಗಿದ್ದೀನಿ. ಬಟ್ ಆನ್ಲೈನ್ ಕ್ಲಾಸ್ ಎಂಬ್ರಾಯ್ಡ್ರಿ ಮತ್ತು ಆಫ್ಲೈನ್ ಎಂಬ್ರಾಯ್ಡ್ರಿ ಮತ್ತು ಈಗ ಜೊತೆಗೆ ಈಗ ಆಫ್ಲೈನು ಟೈಲರಿಂಗ್ ಕ್ಲಾಸ್ ಸಹ ಮಾಡ್ತಿರೋದ್ರಿಂದ ನನಗೆ ಟೈಮ್ ಸಿಗದಿರೋ ಕಾರಣ ವೀಡಿಯೋ ಹಾಕೋದಕ್ಕೆ ಹೋಗಲಿಲ್ಲ. ಓಕೆನಾ, ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಆದಷ್ಟು ಸ್ಟೂಡೆಂಟ್ ವರ್ಕ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಸ್ಟೂಡೆಂಟ್ ವರ್ಕ್ನ ಹಾಕಿ ಅಕ್ಕ ಅಂತೇಳಿ. ಹಾಗಾಗಿ ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರಲ್ಲ, ವರ್ಕ್ ಮಾಡ್ತಿದ್ದಾರಲ್ಲ, ಇವ್ರ ಹೆಸರು ಕಲ್ಪನಾ ಅಂತ ಹೇಳಿ, ತುಮಕೂರಿಂದ ಬರ್ತಾರೆ. ಓಕೆನಾ, ಇದು ಅವರೇ ಮಾಡ್ತಿರೋದು. ಇದು ಮಾರನೇ ದಿನಕ್ಕೆ ಮಾಡ್ತಿರುವಂಥದ್ದು. ಅದರಲ್ಲೂ ಇವರು ತುಮಕೂರಿಂದ ಬರ್ತಿದ್ದಾರಲ್ಲ, ನನಗಂತೂ ಅದು ಹೇಗೆ ಅವರು ಡೈಲಿ ತುಮಕೂರಿಂದ ಹಿಂಗೆ ಟ್ರಾವೆಲ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಫಸ್ಟು ಒಬ್ಬರು ಹಾಗೆ ಜ್ಯೋತಿ ಅಂತ ಹೇಳಿ ಬರ್ತಿದ್ರು. ಅವರು ಕೂಡ ಈಗ ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಕಲಿತು ಶಾಪ್ನಲ್ಲೆಲ್ಲ ಈಗ ಮದುವೆ ಬಟ್ಟೆಗಳೆಲ್ಲ ತೊಗೊಂಡು ಎಂಬ್ರಾಯ್ಡ್ರಿ ಮಾಡಿಕೊಡ್ತಿದ್ದಾರೆ. ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ. ಯಾಕಂತಂದರೆ ನಾನೇ ಒಂದು 3 ಅವರ್ ಜರ್ನಿ ಮಾಡ್ತೀನಿ ಅಂತ ಅಂದರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಮಾರನೇ ದಿನ ಬೇಕಾಗುತ್ತೆ, ಹಾಗಾಗುತ್ತೆ. ಅಂಥದ್ರಲ್ಲಿ ಇವರು ಅಲ್ಲಿಂದ ಜರ್ನಿ ಮಾಡಿ ಕ್ಲಾಸಸ್ ತೊಗೊಂಡು ಇವ್ರದ್ದು ಕಂಪ್ಲೀಟ್ ಆಯಿತು. ಇವಾಗ ಅವರು ಟೈಲರಿಂಗ್ ಶಾಪ್ ಇದೆಯಂತೆ, ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ನೋಡಿ, ಇದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಮಾಡ್ತಿರುವಂಥದ್ದು. ಇವಾಗ ನಾನು ಏನು ಫೋಟೋಸ್ ಹಾಕ್ತಿದ್ದೀನಿ, ಇದು ಆನ್ಲೈನ್ ಕ್ಲಾಸು. ಈಗ ಪ್ರೆಸೆಂಟ್ ಜೂನ್ ಬ್ಯಾಚ್ ಅವರು ಮಾಡ್ತಿರುವಂಥದ್ದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ನಾನು ಯಾವುದೂ ಅದು ಇದು ಅಂತ ಎಡಿಟ್ ಮಾಡೋದಕ್ಕೆ ಹೋಗಲಿಲ್ಲ. ಯಾವುದ್ಯಾವುದು ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಫೋಟೋಸ್ ಸಿಕ್ತು ಅದೆಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಇನ್ನೂ ತುಂಬ ವೀಡಿಯೋಸು, ಫೋಟೋಸ್ ಇದೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಮಾಡಿರುವಂಥದ್ದು. ಅದನ್ನು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದನ್ನೆಲ್ಲ ಏನಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ನಿಮಗೂ ಒಂದು ಮೋಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ. ಹಾಗೆ ನಾನು ಲಾಸ್ಟ್ ಟೈಮು ಆಫ್ಲೈನ್ ಕ್ಲಾಸ್ಗೆ ಬಂದವರು ಹೇಳಿದ್ರು, ಅಕ್ಕ ನೀವು ಇದನ್ನೆಲ್ಲ ಸ್ಟೂಡೆಂಟ್ ವರ್ಕ್ನ ತೋರಿಸಿರೋದಕ್ಕೆ ನನಗೆ ಎಂಬ್ರಾಯ್ಡ್ರಿ ಕಲಿಯೋದಕ್ಕೆ ಒಂದು ಆಸಕ್ತಿ ಬಂತು. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರಲ್ವ, ಹೆಣ್ಮಕ್ಳ ಕೈಲಿ ಕಲಿಯೋಕ್ಕಾಗಲ್ಲ ಅಂತ ಹೇಳಿ. ಅದೇ ರೀತಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆ. ನೀವು ಡೇ 1ನಲ್ಲಿ ಈ ರೀತಿ ಮಾಡಿದ್ದಾರೆ, ಡೇ 2ನಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಯಾವಾಗ ವೀಡಿಯೋ ಹಾಕಿದ್ರಿ, ನನಗೆ ಆವಾಗ ನಾನು ಕಲಿಬಹುದು. ಫಸ್ಟ್ ಡೇಗೆ ಈ ರೀತಿ ಮಾಡ್ತಾ ಕೊನೆಯಲ್ಲಿ ಕ್ಲಾಸಸ್ ಮುಗಿಯೋಷ್ಟರಲ್ಲಿ ಯಾವ್ಯಾವ ರೀತಿ ಎಲ್ಲ ಮಾಡಿದರು ಅಂತ ಹೇಳಿ ಆಗ್ತಾ ಅಲ್ವ ಲಾಸ್ಟ್ ಟೈಮು. ಅದನ್ನು ನೋಡಿದ್ಮೇಲೆ ನನಗೆ ನನಗೆ ಧೈರ್ಯ ಬಂತು, ನಾನು ಕಲಿಬೋದು ಅಂತ ಹೇಳಿ ನಾನು ಕ್ಲಾಸಿಗೆ ಜಾಯಿನ್ ಆಗಿದೆ ಅಕ್ಕ ಅಂತ ಹೇಳಿ, ಹರಿಣಿ ಅಂತ ಹೇಳಿ ಅವರು ಹೇಳಿದ್ರು. ಬಟ್ ಅದೇ ರೀತಿಯಾಗಿ ಎಷ್ಟು ಜನ ಹೆಣ್ಮಕ್ಳು ಕಲಿಯೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಇರ್ತಾರೆ. ಆ ಥರದವ್ರಿಗೆ ಒಂದು ಧೈರ್ಯ ಬರಲಿ ಅಂತ ಹೇಳಿ ನಾನು ಈ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡ್ತಿದ್ದೀರಲ್ವ, ಇದೆಲ್ಲ ಆನ್ಲೈನ್ ಕ್ಲಾಸವ್ರು ಮಾಡಿರೋವಂಥದ್ದು. ಅಂದರೆ ಮಾರ್ಚು, ಜೂನು ಆ ಬ್ಯಾಚವರು ಮಾಡಿರುವಂಥದ್ದು. ಬಟ್ ಪರ್ಟಿಕ್ಯುಲರಾಗಿ ಎಲ್ಲರದ್ದು ಹೆಸರು ಮೆನ್ಷನ್ ಮಾಡ್ತಾ ಹೋದರೆ ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಹೇಳಿ ನಾನು ಯಾರ್ದೂ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಎಲ್ಲ ಹಾಗೆ ಹಾಕಿದ್ದೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆದಷ್ಟು ಮೆನ್ಷನ್ ಮಾಡಿ ಹೇಳ್ತೀನಿ ಅವ್ರದ್ದು ಹೆಸರು, ಊರು ಎಲ್ಲನೂ. ಹಾಗೆ ತುಂಬ ಜನ ಇವಾಗ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಕಸ್ಟಮರ್ಗಳಿಗೆ ವರ್ಕಾಗಿ ಕೊಡ್ತಾ ಇದ್ದಾರೆ. ಅದನ್ನು ನೋಡಿದಾಗಂತೂ ತುಂಬಾ ಖುಷಿಯಾಗುತ್ತೆ. ನೋಡಿ, ಇದೆಲ್ಲ ಆನ್ಲೈನ್ ಕ್ಲಾಸ್ ಅವರೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆನಾ, ಆದಷ್ಟು ನೀವು ಆನ್ಲೈನ್ ಕ್ಲಾಸಿಗೆ ಯಾರೆಲ್ಲ ಸೇರಿಕೊಂಡ್ರೆ ನಮ್ಗೆ ಮಾಡೋಕ್ಕಾಗಲ್ಲ ಅಂತ ಅಂತೀರಾ, ಆ ಥರದವರು ಬೇಕಿದ್ದರೆ ನೋಡ್ಬೋದು. ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ ಈಗ ಯಾವ್ಯಾವ ರೀತಿಯೆಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ಆಫ್ಲೈನ್ಗೆ ಅಂತ ಅಂದರೆ ನಾನು ಇಲ್ಲೇ ಇರ್ತೀನಿ, ಎದುರುಗಡೆ ಇರ್ತೀನಿ, ನೀವೇನೇ ತಪ್ಪು ಮಾಡಿದ್ರು ತಕ್ಷಣಕ್ಕೆ ತಿಳಿಸ್ತೀನಿ. ಬಟ್ ಆನ್ಲೈನಲ್ಲಿ ಹಂಗಾಗಲ್ಲ. ನೀವು ವರ್ಕ್ ಮಾಡಿ ನನಗೆ ಕಳಿಸಿದ ಮೇಲೆ ನನಗೆ ಗೊತ್ತಾಗುತ್ತೆ ನೀವೆಲ್ಲಿ ಮಿಸ್ಟೇಕ್ ಮಾಡಿದ್ದೀರಾ, ಅದನ್ನು ಹೇಳ್ತೀನಿ. ಬಟ್ ಆಫ್ಲೈನಲ್ಲಾದರೆ ನಾನು ಎದುರುಗಡೆ ಇರ್ತೀನಲ್ವ, ನೀವೆಲ್ಲ ಅಲ್ಲೇನಾದ್ರು ತಪ್ಪು ಮಾಡ್ತಿದ್ದೀರಾ ಅಂತ ಅಂದರೆ, ಇಲ್ಲ ಇದು ಮಾಡಬೇಡಿ, ತಪ್ಪು ನಿಲ್ಲಿಸಿ ಇದನ್ನು ಅಂತ ಹೇಳಿ ನಾನೇ ತೋರಿಸಿ ಮತ್ತೆ ಅವ್ರಿಗೆ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೀನಿ. ಬಟ್ ನಿಮಗೆ ಸ್ವಲ್ಪ ಲೇಟ್ ಆಗ್ಬೋದು. ಅಂದರೆ ನೀವೆಲ್ಲ ವರ್ಕೆಲ್ಲ ಮಾಡಿ ಆದಮೇಲೆ ನಿಮ್ಮ ತಪ್ಪೇನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಆನ್ಲೈನ್ಗೂ ಆಫ್ಲೈನ್ಗೂ ಏನೂ ವ್ಯತ್ಯಾಸ ಇಲ್ಲ. ನೋಡಿ, ಇದು ರೆಡಿ ಬ್ಲೌಸ್ ಮೇಲೆ ಹಾಕಿರುವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಕಲರ್ ಕಾಂಬಿನೇಷನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ಆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಗೊತ್ತಿಲ್ಲ, ಆದಷ್ಟು ವೀಡಿಯೋನ ಹಾಕಬೇಕು ಕಂಟಿನ್ಯೂಸ್ ಆಗಿ ಅನ್ಕೋತೀನಿ. ಬಟ್ ಟೈಮ್ ಸಿಗದಿರೋ ಕಾರಣ ವೀಡಿಯೋ ಹಾಕೋದಕ್ಕಾಗ್ತಿಲ್ಲ. ನೋಡೋಣ, ಆದಷ್ಟು ಮುಂದೆನಾದ್ರು ಟ್ರೈ ಮಾಡ್ತೀನಿ. ವೀಡಿಯೋ ಅಥವಾ ವೀಕ್ಲಿ ಒಂದು 2 ವೀಡಿಯೋನಾದ್ರು ಬರಲಿ ಅಂತ ಹೇಳಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಓಕೆನಾ, ನೋಡಿ, ಇದು ಕೂಡ ಆನ್ಲೈನ್ ಅವರೇ ಮಾಡಿರೋದು. ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ.
ಇವ್ರ ಹೆಸರು ನಳಿನಿ ಅಂತ ಹೇಳಿ. ಮೋಸ್ಟ್ಲಿ ಇವರು ಇಲ್ಲೇ ಬೆಂಗಳೂರು ಸುಂಕದಕಟ್ಟೆನೋ ಏನೋ ಅನಿಸುತ್ತೆ, ಪರ್ಟಿಕ್ಯುಲರಾಗಿ ಮರ್ತುಬಿಟ್ಟಿದ್ದೀನಿ ಎಲ್ಲಿಂದ ಅಂತ ಹೇಳಿ. ನೋಡಿದ್ರಲ್ವ, ಇದಕ್ಕೇ ನೆಕ್ಸ್ಟು ಇವರು ಲೀಫ್ ಹಾಕಿ ಡಿಸೈನಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಇವಾಗ ಫಸ್ಟಿಗೂ ಇವಾಗೂ ತುಂಬ ಚೆನ್ನಾಗಿ ಕಾಣುತ್ತೆ. ಲೀಫ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಸ್ಟಾರ್ಟಿಂಗ್ ನೀವು ಈ ಲೀಫ್ ಕಲಿಯೋದಷ್ಟೇ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕಂತಂದರೆ ನಮ್ಮ ಗಮನ ಅಂದರೆ ರಿಂಗ್ ಮೇಲೂ ಹೋಗಬೇಕು, ಪೆಡಲಿಂಗ್ ಮಾಡ್ತಿರಬೇಕು, ಈ ಕಡೆ ಬ್ರೇಕ್ ಬ್ಯಾಲೆನ್ಸ್ ಇದೆಲ್ಲ ಒಂದೇ ಸಲ ನೀವು ಕಂಟ್ರೋಲ್ ತೊಗೋಬೇಕಲ್ವಾ. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದೊಂದು ಲೀಫ್ ಮಾಡೋದಕ್ಕೆ ಕಲ್ತ್ಬಿಟ್ರೆ ನೀವು ಒಂದು 80% ನೀವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಕಲ್ತಾಗೇ ಲೆಕ್ಕ. ಯಾವಾಗ್ಲೂ ಅಷ್ಟೇ ಪ್ರತಿ ಸ್ಟೂಡೆಂಟ್ ಆಫ್ಲೈನವರು ಅಷ್ಟೇ, ಆನ್ಲೈನ್ ಅಂತಲ್ಲ, ಆಫ್ಲೈನವರು ಇದನ್ನು ಕಲಿಯೋದಕ್ಕೆ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂದು 2 ಡೇಸ್ ಯಾರು ತೊಗೋತಾರೆ. ಯಾಕಂತಂದರೆ ಅದು ಸ್ವಲ್ಪ ಅವ್ರಿಗೆ ಬ್ರೇಕ್ ಕಂಟ್ರೋಲ್ ಸಿಗಬೇಕು. ಹಾಗಾಗಿ ಆ ಲೀಫ್ ಶೇಪ್ ಕಲಿಯೋದಕ್ಕೆ ಒಂದು 2 ಡೇಸ್ ತೊಗೋತಾರೆ. ಆಮೇಲೆ ಏನಿದ್ರು ಮಾಡುವಂಥ ಸ್ಟಿಚಸ್ಸು ಒಂದು ದಿನದಲ್ಲಿ 2-3 ಸ್ಟಿಚಸ್ನ ಕಲ್ತ್ಕೋತಾರೆ ಆಫ್ಲೈನಲ್ಲಿ. ಹಾಗಾಗಿ ಆನ್ಲೈನವ್ರಿಗೂ ಅಷ್ಟೇ ಡೈಲಿ ಬೇಸಿಕ್ ಸ್ಟಿಚ್ಚು ಒಂದೊಂದೇ ಸ್ಟಿಚಸ್ನೇ ಹಾಕ್ಕೊಡ್ತೀನಿ ಕ್ಲಾಸಸ್ಸು. ಯಾಕಂತಂದರೆ ಒಟ್ಟಿಗೆ ಹಾಕ್ಕೊಟ್ರೆ ಅವರು ಜಸ್ಟ್ ಅಪ್ಡೇಟ್ ಮಾಡೋದು ಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ. ಡೈಲಿ ಒಂದೊಂದೇ ಹಾಕ್ಕೊಟ್ರೆ ಅದನ್ನೇ ಸೈಜ್ ವೈಸು ಮಾಡಿ ಅಂತ ಹೇಳ್ತೀನಿ. ಆಗ ಸ್ವಲ್ಪ ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಸ್ಟಿಚ್ಚು ಒಂದೊಂದೇ ವೀಡಿಯೋಸ್ನೇ ಹಾಕ್ಕೊಡ್ತೀನಿ. ಇದು ನೋಡಿ, ಇದು ರೆಡಿ ಬ್ಲೌಸ್ ಮೇಲೆ ಮಾಡಿರೋದು. ಇದು ಕೂಡ ಅಷ್ಟೇ. ಇವಾಗ ಇಷ್ಟು ಮಾಡ್ತಿದ್ದಾರೆ ಅಂತಂದರೆ ಇವ್ರಿಗೊಂದು 2 ವರ್ಷ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದನ್ನು ಮಾಡ್ತಾರೆ ನೋಡಿ. ಇವರು ಅಷ್ಟೇ ಆನ್ಲೈನ್ ಕ್ಲಾಸ್, ಇವರು ನಳಿನಿ ಅನಿಸುತ್ತೆ ಇವರು. ಇದು ಮತ್ತು ಇದು ಎಲ್ಲ ಅವರೇನೆ ಮಾಡಿರೋದು ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ನೋಡಿ, ಸ್ಟೂಡೆಂಟ್ ವರ್ಕ್ ಅಂತ ಹೇಳಿ ಅನಿಸೋದೇ ಇಲ್ಲ ನೋಡಿ. ಅಲ್ಲಿ ಡೇಟ್ ಮೆನ್ಷನ್ ಆಗಿದೆಲ್ಲ 25/6/29, 29ನೇ ತಾರೀಕು 6ನೇ ತಿಂಗಳಲ್ಲಿ ಮಾಡಿರೋದು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದು ಕೂಡ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಮಾಡಿರೋದು. ಖಂಡಿತ ಇದಿಷ್ಟು ಆನ್ಲೈನ್ ಕ್ಲಾಸಲ್ಲಿ ಇರುತ್ತೆ, ಓಕೆನಾ. ತುಂಬ ಜನಕ್ಕೆ ಡೌಟ್ ಇದೆ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಹೇಳ್ಕೊಡ್ತೀರಾ ಅಂತ ಹೇಳಿ ತುಂಬ ಜನ ಕೇಳ್ತೀರಾ. ವಿಡಿಯೋ ಕೊನೆಯಲ್ಲಿ ನಾನೊಂದು ಪಿಕ್ ಪೋಸ್ಟ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಏನೇನೆಲ್ಲ ಆನ್ಲೈನ್ ಕ್ಲಾಸಲ್ಲಿ ಇರುತ್ತೆ ಅಂತ ಹೇಳಿ ಡೀಟೇಲ್ಸ್ ಇದೆ, ಓಕೆನಾ. ನೋಡಿ, ಇದು ಅಷ್ಟೇ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಇದು ಆಫ್ಲೈನವರು ಮಾಡಿರೋದು, ಮನೆಗೆ ಹೋಗಿ ಮಾಡಿ ನನಗೆ ಅಪ್ಡೇಟ್ ಮಾಡಿರೋದು. ಇದು ಕೂಡ ಅಷ್ಟೇ ನಳಿನಿ ಅಂತ ಹೇಳಿದ್ನಲ್ಲ, ಅವರೇನೆ ಅಪ್ಡೇಟ್ ಮಾಡಿರೋದು. ಇದು ಕೂಡ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ಮಾಡಿರೋದು. ಆಫ್ಲೈನು ಅದು ಸ್ಟಾರ್ಟಿಂಗ್ 1-2 ವೀಡಿಯೋ ತೋರಿಸ್ತಲ್ಲ ಅದು, ಮತ್ತು ಇವಾಗ ಲಾಸ್ಟ್ ಟೈಮ್ ಒಂದು ಹೋಯ್ತನಲ್ವ ಪಿಂಕ್ ಕಲರ್ದು, ಅದೊಂದಷ್ಟೇ ಆಫ್ಲೈನ್ದು. ಇನ್ನು ಮಿಕ್ಕಿರೋದೆಲ್ಲ ಇದರಲ್ಲಿ ಇರುವಂಥದ್ದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಮಾಡಿರೋದೆ. ಇದೆಲ್ಲ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟೇ ನೋಡಿ. ಲೀಫ್ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ನೋಡಿ, ಬಟರ್ಫ್ಲೈ ಮಾಡಿದ್ದಾರೆ ನೋಡಿ. ಎಲ್ಲರೂ ಮಾಡಿರೋದನ್ನೂ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ತುಂಬ ಜನ ವಿಸಿಟ್ ಮಾಡ್ತಿದ್ದೀರಾ ಈಗ. ಆದರೂ ಆಷಾಢ ಆಗಿರೋದ್ರಿಂದ ಟೈಲರ್ಸ್ಗಳು ಫ್ರೀ ಇರ್ತೀರ, ಸ್ವಲ್ಪ ಈ ಟೈಮಲ್ಲಿ ಫ್ರೀ ಮಾಡಿಕೊಂಡು ಕಲಿತ್ರೆ ನಮಗೆ ಬೆಸ್ಟ್ ಇದೆ ಮೇಡಮ್ ಅಂತೇಳಿ. ನೋಡಿ, ಈ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗಾಗಿ ತುಂಬ ಜನ ವಿಸಿಟ್ ಮಾಡಿ ಕ್ಲಾಸಸ್ಗೆ ಒಂದೇ ಸಲ ಬರ್ತಿದ್ದಾರೆ. ಅಂದರೆ ಎಲ್ಲರೂ ಕೂಡ ಒಂದೇ ಸಲ ಆಫ್ಲೈನ್ ಕೇಳ್ತಿದ್ದಾರೆ. ಸದ್ಯಕ್ಕೆ ಇನ್ನೂ ಒಂದು 15 ಡೇಸ್ವರೆಗೂ ಆಫ್ಲೈನ್ ಕ್ಲಾಸ್ ಆಗೋದಿಲ್ಲ. ಯಾಕಂತಂದರೆ ಈಗ ಬರ್ತಿರುವಂಥವ್ರದ್ದು ಕ್ಲಾಸ್ ಕಂಪ್ಲೀಟ್ ಆದಮೇಲೆ ನಾನು ಬೇರೆಯವ್ರಿಗೆ ಮಾಡಿಕೊಡ್ಬೇಕು. ಹಾಗಾಗಿ 15 ಡೇಸ್ವರೆಗೂ ಯಾವುದೇ ರೀತಿ ಖಾಲಿ ಇಲ್ಲ ಆಫ್ಲೈನ್ ಕ್ಲಾಸು. ಬೇಕಾದ್ರೆ ಆನ್ಲೈನ್ ಬೇಕಿದ್ರೆ ಈ ವೀಕಲ್ಲಿ ಜಾಯ್ನ್ ಆಗೋರು ಆಗ್ಬೋದು, ಓಕೆನಾ. ನೋಡಿ, ಇದು ಕೂಡ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ವರ್ಕ್ ಮಾಡ್ತಿರೋದನ್ನ ವೀಡಿಯೋ ಮಾಡಿ ನನಗೆ ಅಪ್ಡೇಟ್ ಮಾಡಿರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಲೀಫ್ ಬಂಚಸ್ಗಳನ್ನ ಹಾಕ್ತಿದ್ದಾರೆ ಅಂತ ಹೇಳಿ. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಹಾಗೆ ಇದೇ ರೀತಿಯಾಗಿ ತುಂಬ ವೀಡಿಯೋಸು, ಫೋಟೋಸ್ ಅಂತೂ ತುಂಬಾ ಇದೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಮತ್ತು ಆಫ್ಲೈನ್ ಅವರು ಮಾಡಿರುವಂಥದ್ದು. ನಾನು ಇನ್ಸ್ಟಾದಲ್ಲಿ ಅಷ್ಟೇ ಅಲ್ಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾವುದೇ ರೀತಿ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಆಗಲಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ವೀಡಿಯೋಸ್ನೂ ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮಾಡೋದಕ್ಕೆ, ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.